ಇಂದಿನಿಂದ ಎಸ್ಸಿ ಒಳ ಮೀಸಲಾತಿ ಜಾತಿ ಗಣತಿ ಪ್ರಕ್ರಿಯೆ ಆರಂಭ ಆಗಿರುವುದರಿಂದಾಗಿ ಮಾದಿಗ ಕಾಲೋನಿಯಲ್ಲಿ ಅಧಿಕಾರಿಗಳಿಗೆ ಸುಸ್ವಾಗತವನ್ನು ಕೋರಲಾಗಿದೆ. ಹೌದು, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಣಾಳಿಕೆಯಲ್ಲಿ ನಾವು ಉಲ್ಲೇಖ ಮಾಡಿದ್ವಿ, ಅಂತೆಯೇ ಈ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಆಶ್ವಾಸನೆಯ ಈಡೇರಿಸುವಂಥ ನಿಟ್ಟಿನಲ್ಲಿ ಒಳ ಮೀಸಲಾತಿಯ ಗಣತಿ ಪ್ರಕ್ರಿಯೆ ಅನ್ನೋದು ಆರಂಭವಾಗುತ್ತೆ ಅಂತ ಆನೇಕಲ್ನಲ್ಲಿ ಅಧಿಕಾರಿಗಳಿಗೆ ಆರತಿ ಬೆಳಗಿ ಸ್ವಾಗತಿಸಿದ್ದಾರೆ. ಯಾಕಂದರೆ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ 65,000 ಶಿಕ್ಷಕರನ್ನು ಗಣತಿಗಾಗಿ ನಿಯೋಜನೆಯನ್ನು ಮಾಡಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಂತೆ ಸಮೀಕ್ಷೆ ನಡೆಯುತ್ತೆ. 101 ಜಾತಿಗಳ ಪಟ್ಟಿಯಲ್ಲಿ ಮೂಲ ಜಾತಿ ನಮೂದಿಸುವಂತೆ ಕರೆ ಕೊಡಲಾಗಿದೆ. ಹೀಗಾಗಿ ಅಧಿಕಾರಿಗಳು ಮಾದಿಗ ಕಾಲೋನಿಗೆ ಆಗಮಿಸಿದರು. ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಸ್ವಾಗತಿಸಿದ್ದಾರೆ. ನೋಡಿ, ಆ ಗಣತಿ ಪ್ರಕ್ರಿಯೆಗೆ ಬಂದಂಥ ಅಧಿಕಾರಿಗಳಿಗೆ ಯಾವ ರೀತಿಯ ಭವ್ಯ ಸ್ವಾಗತ ಸಿಕ್ಕಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ನೋಡಬಹುದು. ಇಂದಿನಿಂದ ರಾಜ್ಯಾದ್ಯಂತ ಗಣತಿ ಪ್ರಕ್ರಿಯೆ ಆರಂಭ ಆಗ್ತಿರೋದ್ರಿಂದಾಗಿ ಆನೇಕಲ್ನ ಮಾದಿಗ ಕಾಲೋನಿಯಲ್ಲಿ ಅಧಿಕಾರಿಗಳಿಗೆ ಆರತಿ ಬೆಳಗಿ ಸ್ವಾಗತಿಸಲಾಗಿದೆ. 3 ದಶಕಗಳ ಈ ರಾಜ್ಯದ ಪರಿಶಿಷ್ಟರ ಮಾದಿಗ ಜಾತಿಯ ಕನಸು ನನಸಾಗುವ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗದ ಅಣತಿಯಂತೆ ಬೆಳಗ್ಗೆ 6 ಗಂಟೆಗೆ ಜಾತಿ ಗಣತಿ ಪ್ರಾರಂಭ ಆಗಬೇಕಾಗಿತ್ತು. ಇವತ್ತು 10ವರೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಜಾತಿ ಗಣತಿಯ ಆ್ಯಪನ್ನು ಡೌನ್ಲೋಡ್ ಮಾಡಿ ಪ್ರಾರಂಭ ಮಾಡ್ತಾರೆ ಅಂತ ತಿಳಿದು ಬಂದಿದೆ. ಅವರಿಗೆ ವಿಶೇಷವಾದ ಸ್ವಾಗತವನ್ನು ಮಾಡ್ತೇನೆ. ಆದರೂ ನನ್ನ ಒತ್ತಾಯ ಇದೆ, ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ, 101 ಜಾತಿಯೂ ಅದರಲ್ಲಿ 98 ಜಾತಿಗಳು ಏಕೆ, ಏಡಿ, ಆದಿ ಆಂಧ್ರ ಮತ್ತು ಎಸ್ಸಿ ಈ 3 ಪದಗಳು ನಿಮ್ಮ ಜಾತಿಯನ್ನು ನಿರ್ಧಾರ ಮಾಡೋದಿಲ್ಲ. 3 ದಶಕಗಳ ಈ ರಾಜ್ಯದ ಪರಿಶಿಷ್ಟರ ಮಾದಿಗ ಜಾತಿಯ ಕನಸು ನನಸಾಗುವ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ಅವರ ಆಯೋಗದ ಅಣತಿಯಂತೆ ಬೆಳಗ್ಗೆ 6 ಗಂಟೆಗೆ ಜಾತಿ ಗಣತಿ